ರಂಜಾನ್ ಕೇವಲ ಒಂದು ಹಬ್ಬವಲ್ಲ, ಅದು ಶಿಸ್ತು, ಭಕ್ತಿ ಮತ್ತು ಒಗ್ಗಟ್ಟಿನ ಸಂಭ್ರಮ. ಈ ಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ ಎಂಬುದಕ್ಕೆ ಪ್ರಮುಖ ಕಾರಣಗಳು ಇಲ್ಲಿವೆ. ಹೌದು, ಪವಿತ್ರ ರಂಜಾನ್ ತಿಂಗಳ ಪೂರ್ತಿ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯಾಸ್ತಮವರೆಗೆ ಆಹಾರ ಮತ್ತು ನೀರಿಲ್ಲದೆ ಕಠಿಣ ಉಪವಾಸ ಮಾಡ್ತಾರೆ. ಒಂದು ತಿಂಗಳ ಕಾಲ ಯಶಸ್ವಿಯಾಗಿ ಈ ಆಧ್ಯಾತ್ಮಿಕ ಶಿಸ್ತನ್ನು ಪಾಲಿಸಿದ ಸಂತೋಷಕ್ಕಾಗಿ ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ರಂಜಾನ್ ಆಚರಿಸಲಾಗುತ್ತದೆ. ಇಸ್ಲಾಂ ಧರ್ಮದ ಪ್ರಕಾರ ಪವಿತ್ರದ ಗ್ರಂಥವಾದ ಕುರಾನ್ ಇದೇ ತಿಂಗಳು ಭೂಮಿಗೆ ಬಂದಿದ್ದು ಎಂದು ಅವರ ಅಭಿಪ್ರಾಯವಾಗಿದೆ. ಈ ಮಹಾನ್ ಜ್ಞಾನದ ಸಂಕೇತವಾಗಿ ಈ ತಿಂಗಳನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಿ ಸಂಭ್ರಮಿಸಲಾಗುತ್ತದೆ. ರಂಜಾನ್ ಹಬ್ಬದ ಪ್ರಮುಖ ಉದ್ದೇಶಗಳಲ್ಲಿ ದಾನವು ಒಂದು. ಹೌದು, ಹಬ್ಬದ ದಿನ ಪ್ರತಿಯೊಬ್ಬರೂ ಸಂತೋಷವಾಗಿರಲಿ ಎಂದು ಉದ್ದೇಶದಿಂದ ಶ್ರೀಮಂತರು ಬಡವರಿಗೆ ಹಣ ಅಥವಾ ಧಾನ್ಯ ರೂಪದಲ್ಲಿ ದಾನ ನೀಡುತ್ತಾರೆ. ಇದು ಹಸಿವು ಮತ್ತು ಬಡತನದ ಬಗ್ಗೆ ಕಾಳಜಿ ವಹಿಸುವುದನ್ನು ತೋರಿಸುತ್ತದೆ. ಹಬ್ಬದ ದಿನ ಎಲ್ಲರೂ ಹೊಸ ಬಟ್ಟೆ ಧರಿಸಿ ಮಸೀದಿಗೆ ಬಂದು ಸಾಮೂಹಿಕ ಪ್ರಾರ್ಥನೆ ಮಾಡುತ್ತಾರೆ. ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳುವ ಮೂಲಕ ದ್ವೇಷವನ್ನು ಮರೆತು ಪ್ರೀತಿಯನ್ನು ಮತ್ತು ಸಂತೋಷತ್ವವನ್ನು ಹಂಚಿಕೊಳ್ಳುತ್ತಾರೆ. ತನ್ನ ಮೇಲಿನ ನಿಯಂತ್ರಣ, ದೇವರ ಮೇಲಿನ ಭಕ್ತಿ ಮತ್ತು ಸಮಾಜದಲ್ಲಿ ಬಡತನದ ಮೇಲಿನ ಕಾಳಜಿಯನ್ನು ರಂಜಾನ್ ಹಬ್ಬ ಎತ್ತಿ ಹಿಡಿದಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.